ನಮಸ್ಕಾರ. ಇವತ್ತು ನಾನು ನಿಮಗೆ ಬೇಸಿಗೆಯ ರಾಜ ಕಲ್ಲಂಗಡಿ ಅಥವಾ ವಾಟರ್ ಮೆಲನ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದ್ರ ಇತಿಹಾಸ ಸುಮಾರು 5,000 ವರ್ಷ ಹಳೇದು. ಇದು ಆಫ್ರಿಕನ್ ಡೆಸರ್ಟ್ ಫ್ರೂಟ್ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ಎಲ್ಲ ಕಡೆ ಹರಡಿತು. ಇದು ಸಿಟ್ರುಲಸ್ ಲೆನಾಟಸ್ ಅಂತ ಬಯೋಲಾಜಿಕಲ್ ನೇಮ್, ಇದಕ್ಕೆ ಬೊಟಾನಿಕಲ್ ನೇಮು. ಇದನ್ನ ಡಯಾಬಿಟಿಸ್ ಅವರು ಉಪಯೋಗಿಸಬಹುದಾ ಬೇಡವಾ? ಇಟ್ಸ್ ಎ $1 million ಕ್ವಶನ್. ಇದಕ್ಕೇನಾಗಿದೆ ಅಂದ್ರೆ ತುಂಬಾ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ 70 to 80 ಮತ್ತೆ 100 ಗ್ರಾಮ್ಸ್ಗೆ 5 ಗ್ರಾಮ್ ಗ್ಲೂಕೋಸ್ ಇರುತ್ತೆ. ಸೊ ಅದಕ್ಕೆ ಸಡನ್ ಶೂಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಇದನ್ನ ಮಿತವಾಗಿ ಉಪಯೋಗಿಸಿದ್ರೆ ಇದು ಡಯಾಬಿಟಿಕ್ಗೆ ಫ್ರೆಂಡ್ಲಿ ಆಗಿರುತ್ತೆ. ಅಥವಾ ಇದನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಅಥವಾ ಜಾಸ್ತಿ 2-3 ಪೀಸು 200-300 ಗ್ರಾಮ್ ಯೂಸ್ ಮಾಡಿದ್ರೆ ಇದು ಡಯಾಬಿಟಿಕ್ಗೆ ಶತ್ರು ಆಗು ಸಹ ಆಗುತ್ತೆ. ಇದರಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಜಾಸ್ತಿ ಇದೆ. ಫೈಬರ್ ಅಂತ ಕಂಟೆಂಟ್ ಏನಿಲ್ಲ. 90 to 95% ಇದರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ. ಸೊ ನಮ್ಮ ಬಾಯಾರಿಕೆನ ನೀಗಿಸುತ್ತೆ. ಸಮ್ಮರ್ಲಿ ಇದು ಒಳ್ಳೆ ಫುಡ್. ಬಟ್ ಇದನ್ನ ಬೇರೆದ್ರ ಜೊತೆ ಪೇರ್ ಮಾಡಬೇಕು. ನಟ್ಸ್ ಜೊತೆ ಆಗ್ಲಿ ಅಥವಾ ಸೀಡ್ಸ್ ಜೊತೆ ಪೇರ್ ಮಾಡ್ಬೋದು, ಯೋಗಾಟ್ ಜೊತೆ ಪೇರ್ ಮಾಡ್ಬೋದು, ಪ್ರೋಟೀನ್ ಫುಡ್ ಜೊತೆ ಪೇರ್ ಮಾಡ್ಬೋದು. ಇದರಲ್ಲಿ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪೆಂದ್ರೆ ಜ್ಯೂಸ್ ಆಗಿ ಉಪಯೋಗಿಸ್ತೀವಿ. ಇದನ್ನ ಯಾವತ್ತಿಗೂ ಉಪಯೋಗಿಸಬಾರ್ದು. ಮತ್ತೆ ಇದು ಮಸಲ್ ಸೋರ್ನೆಸ್ ಅಂದ್ರೆ ಮಸ್ಕ್ಯುಲರ್ ಸ್ನಾಯು ಸೆಳೆತಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ನನ್ಗಂತೂ ಕಲ್ಲಂಗಡಿ ತುಂಬಾ ಇಷ್ಟ. ನಿಮ್ಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಡಯಾಬಿಟಿಸ್ ಇದ್ರೆ ಹೆದರ್ಕೋಬೇಡಿ, ಮಿತವಾಗಿ ಬಳಸಿ ನಾ ಹೇಳಿರೋ ತರ. ಥ್ಯಾಂಕ್ ಯು.